ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಟಾಪಿಕ್ ಮೇಲೆ ನಾವೇನ್ ಮಾಡೋಣ, ಎಲ್ಲ ಟಾಪಿಕ್ ಮೇಲೆ ಒಂದೇ ವಿಡಿಯೋನ ಮಾಡ್ತಾ ಇದ್ದೀನಿ. ಎಕ್ಸಾಮ್ಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ. ಎಕ್ಸಾಮ್ಗಳು ಬರೀ ಕೇವಲ 2 ದಿನಗಳಷ್ಟೇ ಬಾಕಿ ಇದಾವ. ಸೊ ಹಾಗಾಗಿ ಈ ಟಾಪಿಕ್ ಅನ್ನ ಇದು ಬಹಳ ಇಂಪಾರ್ಟೆಂಟ್ ಹಾಗೂ ಸ್ಕೋರಿಂಗ್ ಟಾಪಿಕ್. ಇದರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ನೀವು ಕಾನ್ಸಂಟ್ರೇಷನ್ ಇಟ್ಕೊಂಡ್ಕಿಶಂದ್ರೆ ಈ ಪಾಠವನ್ನ ನೀವು ಸರಿಯಾಗಿ ಕೇಳಿದ್ದೆ ಆದ್ರೆ ಸರಿಯಾಗಿ ಒಂದು ನೋಟ್ಸ್ ಮಾಡ್ಕೊಂಡಿದ್ದೆ ಅಂದ್ರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೆ ಆದ್ರೆ ನೀವು ಇದರಲ್ಲಿ 10ಕ್ಕೆ 10 ಪ್ರಶ್ನೆ 10ಕ್ಕೆ 10 ಮಾರ್ಕ್ಸ್ ಅನ್ನ ನೀವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೋಸ್ಟ್ ಸ್ಕೋರಿಂಗ್ ಟಾಪಿಕ್. ಸೊ ಹಾಗಾಗಿ ಎಕ್ಸಾಮ್ ದೃಷ್ಟಿ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ, ಕಮ್ಯುನಿಕೇಶನ್ ಮೇಲೆ ಏನೆಲ್ಲ ಸಿಲೆಬಸ್ ಇದೆಲ್ಲ, ಏನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಲ್ಲ ಅದ್ರ ಮೇಲೆನೆ ಒಂದು ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಮ್ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸುತ್ತೆ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ. ಕಮ್ಯುನಿಕೇಶನ್ ಅನ್ನೋದನ್ನ ಫಸ್ಟಿಗೆ ಸಂವಹನದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ ನೋಡೋಣ. ಮೊದ್ಲಿಗೆ ಸಂವಹನ ಅಂತಂದ್ರೆ ಈ ಸಂವಹನ ಪದ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದು ಕಮ್ಯುನಿಕೇಶನ್ ಎಂಬ ಶಬ್ದಕ್ಕೆ ಇದು ಇಂಗ್ಲಿಷ್ ಭಾಷೆ ಕಮ್ಯುನಿಕೇಶನ್ ಎಂಬ ಶಬ್ದಕ್ಕೆ ಸಮಾನಾರ್ಥವಾಗಿ ಬಳಸಲಾಗ್ತೈತಿ. ಆಂಗ್ಲ ಭಾಷೆ ಕಮ್ಯುನಿಕೇಶನ್ ಲ್ಯಾಟಿನ್ ಭಾಷೆ ಕಮ್ಯುನಿಸ್ ಪದದಿಂದ ಬಂದಿದೆ. ಇದರರ್ಥ ಟೇಕ್ ಮೇಕ್ ಕಾಮನ್ ಅಂದ್ರೆ ಸಾಮಾನ್ಯೀಕರಿಸಿ ಎಂದರ್ಥ ಆಗ್ತೈತಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ತನ್ನ ಭಾವನೆಗಳನ್ನ ಹಂಚಿಕೊಳ್ಳುವುದರ ಮೂಲಕ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಪರಸ್ಪರನ ಅರ್ಥ ಮಾಡಿಕೊಳ್ಳುವುದೇ ಸಂವಹನವಾಗಿದೆ. ಸಂವಹನವಿಲ್ಲದೆ ಒಂದು ದಿನವೂ ಕಳೆಯುವುದು ಅಸಾಧ್ಯ. ಸಂವಹನ ಎಂದರೆ ಒಬ್ಬರು ಅಥವಾ ಹೆಚ್ಚಿನ ಜನರ ನಡುವೆ ಮಾಹಿತಿಯನ್ನ ಕಳುಹಿಸುವುದು ಮತ್ತು ಸ್ವೀಕರಿಸುವುದು. ಇಲ್ಲಿ ಮೇನ್ ಅಂತಂದ್ರೆ ಕಮ್ಯುನಿಕೇಶನ್ ಅನ್ನೋ ಒಂದು ಟಾಪಿಕ್ ಇರೋದು ಜಾಸ್ತಿ ಅಂತಂದ್ರೆ ಮಾಹಿತಿಯನ್ನು ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುಬರ್ಕ ಮಾಹಿತಿಯನ್ನ ಕಳಿಸುವುದು ಮತ್ತು ಸ್ವೀಕರಿಸುವುದು ನಡೀತಕ್ಕಂತ ಒಂದು ಪ್ರಕ್ರಿಯೆ ಅನ್ನೋದನ್ನ ಸಂವಹನ ಅಂತ ಕರಿತೀವಿ. ಸಂವಹನಕ್ಕೆ ಸಂಬಂಧಪಟ್ಟಂತೆ ಸ್ಯಾನ್ ಬಾರ್ನ್ ಅವರು ಒಂದು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಏನಂತ ಕೇಳಿದ್ರೆ, ಸಂವಹನ ಎಂದರೆ ಸಂದೇಶಗಳನ್ನ ಕಳುಹಿಸುವ ಮತ್ತು ಸ್ವೀಕರಿಸುವ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಯಾಕಂತಂದ್ರೆ ಇದನ್ನ ಪ್ರಶ್ನೆಗಳು ಹೆಂಗ್ ಕೇಳ್ತಾರ ಅಂತಂದ್ರೆ ಕಮ್ಯುನಿಕೇಶನ್ ಏನಂತ ಹೇಳಕ್ಕೆ ಆಪ್ಷನ್ಸ್ ಕೊಟ್ಟು ಪ್ರಶ್ನೆ ಕೇಳ್ತಕ್ಕಂತ ಸಾಧ್ಯತೆಗಳಿರ್ತಾವ. ಸೊ ಹಾಗಾಗಿ ಸಂವಹನ ಏನೈತಲ್ಲ ಮೊದಲ ಕಾನ್ಸೆಪ್ಟ್ ಅನ್ನೇ ಅರ್ಥ ಮಾಡ್ಕೋಬೇಕು. ಸಂವಹನ ಅಂತಂದ್ರೆ ಸಂದೇಶಗಳನ್ನ ಕಳಿಸುವ ಮತ್ತು ಸ್ವೀಕರಿಸುವ ಪ್ರಕ್ರಿಯೆ, ಅದು ಸಂವಹನ ಆಗೈತಿ. ನೆಕ್ಸ್ಟ್ ಸಂವಹನದ ಪ್ರಕ್ರಿಯೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ ಫ್ರೆಂಡ್ಸ್. ಸಂವಹನದ ಪ್ರಕ್ರಿಯೆ ಮೇಲೆ ಸಾಕಷ್ಟು ಪ್ರಶ್ನೆಗಳ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಸಂವಹನದ ಪ್ರಕ್ರಿಯೆ ಮೇಲೆ ನೋಡೋಣ. ನಾವು ಸಂವಹನ ಪ್ರಕ್ರಿಯೆಯು ಹಲವಾರು ಪ್ರಮುಖ ಅಂಶಗಳನ್ನ ಒಳಗೊಂಡಿರುವ ಒಂದು ಕ್ರಿಯಾತ್ಮಕ ಮತ್ತು ದ್ವಿಮುಖ ಚಕ್ರವಾಗಿದೆ. ದ್ವಿಮುಖ ಅಂತಂದ್ರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡವರ್ಕ ನಡೆದಿರ್ತಕ್ಕಂಥ ಸಂವಹನ ಪ್ರಕ್ರಿಯೆ ಆಗಿರೋದ್ರಿಂದ ಇದು ದ್ವಿಮುಖ, ಏಕಮುಖ ಅಲ್ಲ, ಇದು ದ್ವಿಮುಖ ಚಕ್ರವಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಂವಹನದ ಮೊದಲನೇದು ಯಾವ್ದು ಪ್ರಕ್ರಿಯೆ ಅಂತಂದ್ರೆ ಅದು ಕಳುಹಿಸುವವರು. ಇವರನ್ನ ಏನಂತ ಕರೀತಾರೆ ಅಂತಂದ್ರೆ ಸೆಂಡರ್ ಅಂತ ಕರೀತಾರೆ. ಒಂದ್ಸಲ ಎಕ್ಸಾಮ್ನಾಗ ಕಳುಹಿಸೋರು ಅಂತ ಕನ್ನಡದಲ್ಲಿನೂ ಕೇಳ್ಬೋದು, ಸೆಂಡರ್ ಅಂತ ಹೇಳ್ಕಿಸಿಂದ್ರೆ ಕನ್ನಡದಾಗ್ನು ಕೇಳ್ತಾರ. ಕಳುಹಿಸೋರು ಅಥವಾ ಸೆಂಡರ್ ಅಂತಂದ್ರೆ ಸಂವಹನವನ್ನ ಪ್ರಾರಂಭಿಸುವ ಮತ್ತು ತಿಳಿಸುವ ಒಂದು ಕಲ್ಪನೆ ಅಥವಾ ಸಂದೇಶವನ್ನ ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಒಂದ್ ಏನು ಟಾಪಿಕ್ ಐತೆಲ್ಲ ಮುಂದಿನ ವ್ಯಕ್ತಿಗೆ ನಾವೇನ್ ಕಳಿಸ್ಬೇಕಂತ ಅನ್ಕೊಂಡಿರ್ತೀವಲ್ಲ, ಫಸ್ಟ್ ಯಾರು ಅದನ್ನ ಸ್ಟಾರ್ಟ್ ಮಾಡ್ತಾರಲ್ಲ ಅವರನ್ನ ಕಳುಹಿಸೋರು ಅಂತ ಕರೀತಾರೆ. ನೆಕ್ಸ್ಟ್ ಎನ್ಕೋಡಿಂಗ್. ಪದಗಳು, ಸನ್ನೆಗಳು ಅಥವಾ ಚಿತ್ರಗಳನ್ನ ಬಳಸಿಕೊಂಡು ಕಳುಹಿಸುವವರ ಆಲೋಚನೆಗಳು ಮತ್ತು ಆಲೋಚನೆಗಳನ್ನ ಸಂದೇಶವಾಗಿ ಪರಿವರ್ತಿಸುವ ಪ್ರಕ್ರಿಯೆ ಎನ್ಕೋಡಿಂಗ್. ಎನ್ಕೋಡಿಂಗ್ ಅಂತಂದ್ರೆ ಒಬ್ಬ ಸೆಂಡರ್ ಆದವ ಅಂದ್ರೆ ಮಾಹಿತಿಯನ್ನ ಏನ್ ಕಳಿಸ್ಬೇಕು ಅನ್ಕೊಂಡಿರ್ತಾನಲ್ಲ, ಅದು ಪದಗಳಾಗಿರ್ಬೋದು, ಸನ್ನೆಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಅದು ಇನ್ನೊಬ್ಬ ವ್ಯಕ್ತಿಗೆ ಏನ್ ಕಳಿಸ್ತಾನ ಅಂತ ಇರ್ತದಲ್ಲ ಅದನ್ನ ನಾವು ಎನ್ಕೋಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸಂದೇಶ ಅಂತಂದ್ರೆ ತಿಳಿಸುತ್ತಿರುವ ವಿಷಯ, ಏನ್ ಕಳಿಸ್ತಾನ ಅನ್ನೋದು, ಏನ್ ಕಳಿಸ್ಬೇಕು ಅನ್ಕೊಂಡಿರ್ತಾನಲ್ಲ ಅದು ತಿಳಿಸಲಾಗುತ್ತಿರುವ ವಿಷಯ ಅಂತ ಕರಿತೀವಿ. ನೆಕ್ಸ್ಟ್ ಮಾಧ್ಯಮ ಅಥವಾ ಚಾನೆಲ್. ಸಂದೇಶ ಅಂತಂದ್ರೆ ಮೆಸೇಜ್ ಅಂತಾನು ಕೂಡ ಅಂತಾರೆ ನೋಡಿ ಫ್ರೆಂಡ್ಸ್, ಹಂಗೂ ಕೇಳ್ಬೋದು ಎಕ್ಸಾಮ್ ನೊಳಗ. ನೆಕ್ಸ್ಟ್ ಮಾಧ್ಯಮ ಅಥವಾ ಚಾನೆಲ್. ಎನ್ಕೋಡ್ ಮಾಡಿದ ಸಂದೇಶವನ್ನ ರವಾನಿಸುವ ಮಾರ್ಗ ಅಂತ ಕರೀತಾರೆ. ಇಲ್ಲಿ ಉದಾಹರಣೆ ಮಾತನಾಡುವ ಪದ ಆಗಿರ್ಬೋದು, ಇಮೇಲ್, ಪಠ್ಯ, ಮುಖಾಮುಖಿ. ಅಂತಂದ್ರೆ ಒಬ್ಬ ಸಂದೇಶವನ್ನ ಕಳಿಸ್ತಿರ್ತಕ್ಕಂತ ವ್ಯಕ್ತಿ ಇರ್ತಾನಿಲ್ಲ, ಏನ್ ಕಳಿಸ್ಬೇಕು ಅನ್ಕೊಂಡಿರ್ತಾನಿಲ್ಲ ಅದನ್ನ ಏನ್ ಕಳಿಸ್ತೈತಲ್ಲ ಅದನ್ನ ಇಮೇಲ್ ಆಗಿರ್ಬೋದು, ಪಠ್ಯ ಆಗಿರ್ಬೋದು,
ಈ ಪದಗಳನ್ನ ಇರ್ತಕ್ಕಂಥದ್ದು ಯಾವ ಮಾಧ್ಯಮದ ಮುಖಾಂತರ ಕಳಿಸ್ತಾನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮಾಧ್ಯಮ ಕೂಡ ಈ ಪ್ರಕ್ರಿಯೆ ಒಳಗ ಮಹತ್ವವನ್ನ ಸಂವಹನದ ಪ್ರಕ್ರಿಯೆ ಒಳಗ ಅತ್ಯಂತ ಮಹತ್ವದನ್ನ ಆಗುತ್ತ. ನೆಕ್ಸ್ಟ್ ಸ್ವೀಕರಿಸುವವರನ್ನ ಸಂದೇಶವನ್ನ ಕಳುಹಿಸುವ ವ್ಯಕ್ತಿ. ಈ ಸ್ವೀಕರಿಸುವವರು ಅಂತಂದ್ರೆ ಇವ್ರಿಗೆ ಏನಂತ ಕರೀತಾರೆ ಅಂತಂದ್ರೆ ಗ್ರಾಹಕ ಅಂತ ಕರೀತಾರೆ. ಇದನ್ನ ಮಾಹಿತಿ ಸ್ವೀಕರಿಸುವವರು ರಿಸೀವರ್ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಸಂದೇಶವನ್ನ ಕಳಿಸುವಲ್ಲಿ ಸಂದೇಶವನ್ನ ಪಡ್ತಕ್ಕಂತ ವ್ಯಕ್ತಿಯನ್ನ, ಸಂದೇಶವನ್ನ ಕಳಿಸುವವರನ್ನ ನಾವು ಸೆಂಡರ್ ಅಂತ ಕರೆದ್ರೆ, ಪ್ರೇಕ್ಷಕ ಅಥವಾ ಸೆಂಡರ್ ಅಂತ ಕರೆದ್ರೆ, ಸಂದೇಶವನ್ನ ಸ್ವೀಕರಿಸುವವರು ಯಾರು ಅಂತಂದ್ರೆ ಅದನ್ನ ರಿಸೀವರ್ ಅಂತ ಕರೀತಾರೆ. ಈ ಸದ ನಾನು ಒಂದು ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನ್ ಸೆಂಡರ್ ಆದ್ರೆ, ಅದನ್ನ ನೀವು ಪಡಿತಾ ಇದಿರಲ್ಲ, ಅದು ನೀವು ಸ್ವೀಕರಿಸುವವರು, ನೀವು ರಿಸೀವರ್ ಆಗ್ತೀರಿ. ನಾನು ಸಂದೇಶಗಳನ್ನ ಕೊಡ್ತಾ ಇದ್ರೆ ನೀವು ಅದನ್ನ ಸ್ವೀಕಾರ ಮಾಡ್ಕೊಂಡ್ರೆ ನೀವು ರಿಸೀವರ್ ಆಗ್ತೀರಿ. ನಾನು ಯಾವ ಮಾಧ್ಯಮದ ಮುಖಾಂತರ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿಲ್ಲ, ಯಾವ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಅದು ಒಂದು ಚಾನೆಲ್ ಆಗತ್ತ. ಏನ್ ಹೇಳ್ತಾ ಇದ್ದೀನಿಲ್ಲ ಅದು ಮೆಸೇಜ್ ಆಗತ್ತ. ಯಾವ ಪದಗಳನ್ನ ಸನ್ನೆಗಳನ್ನ ಬಳಸಿ ಹೇಳಿದ್ರೆ ಅದು ಎನ್ಕೋಡಿಂಗ್ ಆಗುತ್ತ. ಸಂದೇಶದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸ್ವೀಕರಿಸುವವರ ವ್ಯಾಖ್ಯಾನ. ಡಿಕೋಡಿಂಗ್ ಅಂತಂತಂದ್ರೆ ಈ ಸದ ಏನ್ ಮಾಹಿತಿಯನ್ನ ಕಳಿಸಿರ್ತೀವಲ್ಲ, ನಾನೇ ನಿಮ್ ಮಾಹಿತಿಯನ್ನ ಸೆಂಡರ್ ಆದವನು ಏನ್ ಮಾಹಿತಿಯನ್ನ ಕಳಿಸಿರ್ತಾನೆ ಅದನ್ನ ರಿಸೀವರ್ ಆದವನು ಹೇಗೆ ಸ್ವೀಕಾರ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಡಿಕೋಡಿಂಗ್ ಆಗುತ್ತ. ಅಂತಂದ್ರೆ ಈ ಸದ್ ನಾನೊಬ್ಬ ಸೆಂಡರ್, ನಾನ್ ನಿಮ್ಗ ಮಾಹಿತಿ ಕಳಿಸ್ದೆ, ನೀವು ಮಾಹಿತಿ ಸ್ವೀಕಾರ ಮಾಡ್ಕೊಡ್ತಿರ್ಲ, ನೀವು ರಿಸೀವರ್ ಆಗ್ತೀರಿ. ನಾನ್ ಏನ್ ಮಾಹಿತಿ ಕಳಿಸ್ದೆ ಅನ್ನೋದು ಒಂದು ಮೆಸೇಜ್ ಅಂತಾದ್ರೆ, ಯಾವ ಚಾನಲ್ ಮುಖಾಂತರ ಹೇಗೆ ಕಳಿಸ್ತೀನಿ ಅಂತಂದ್ರೆ ಅದು ಮಾಧ್ಯಮ ಆಗುತ್ತ. ನೀವು ಅದನ್ನ ಸ್ವೀಕಾರ ಮಾಡ್ಕೊಂಡು ಅದನ್ನ ಹೇಗ್ ಇಟ್ಕೋತೀರಿ, ಅದನ್ನ ಹೇಗ್ ಅರ್ಥ ಮಾಡ್ಕೋತೀರಿ ಅಂತ ಅನ್ನೋದು ಡಿಕೋಡಿಂಗ್ ಆಗುತ್ತ. ನೆಕ್ಸ್ಟ್ ಪ್ರತಿಕ್ರಿಯೆ, ಫೀಡ್ಬ್ಯಾಕ್, ಹಿಮ್ಮಾಹಿತಿ ಅಂತ ಕರೀತಾರೆ ಇದನ್ನ. ಪ್ರತಿಕ್ರಿಯೆ, ಹಿಮ್ಮಾಹಿತಿ, ಸಂದೇಶವನ್ನು ಸ್ವೀಕರಿಸಲಾಗಿದೆ ಮತ್ತು ಅರ್ಥ ಮಾಡಿಕೊಂಡಿದ್ದೀರಾ ಎಂಬುದನ್ನ ಸೂಚಿಸುವ ಮೂಲಕ ಕಳುಹಿಸುವವರಿಗೆ ಸ್ವೀಕರಿಸುವವರ ಪ್ರತಿಕ್ರಿಯೆ ಸಂವಹನವನ್ನ ಪರಿಣಾಮಕಾರಿ ಮತ್ತು ಚಕ್ರೀಯವಾಗಿಸುತ್ತದೆ. ಅಂತಂದ್ರೆ ಮಾಹಿತಿಯನ್ನ ಸ್ವೀಕಾರ ಮಾಡ್ಕೊಂಡು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ವಾಪಸ್ ಸೆಂಡರ್ಗೆ, ರಿಸೀವರ್ ಆದವನು ವಾಪಸ್ ಸೆಂಡರ್ಗೆ ಮಾಹಿತಿಯನ್ನ ವಾಪಸ್ ಕಳಿಸುವುದು, ಇದನ್ನ ಪ್ರಕ್ರಿಯೆ ಅಂತ ಕರೀತಾರೆ. ಪ್ರಕ್ರಿಯೆ ಅಥವಾ ಫೀಡ್ಬ್ಯಾಕ್ ಅಂತ ಕರೀತಾರೆ. ಕೊನೆಯದಾಗಿ ಶಬ್ದ, ಸಂವಹನ ಪ್ರಕ್ರಿಯೆಯನ್ನ ಅಡ್ಡಪಡಿಸುವ ಯಾವುದೇ ಹಸ್ತಕ್ಷೇಪ. ಅಂತಂದ್ರೆ ಈ ಸದ ಮಾಹಿತಿ ಸೆಂಡರ್ ಆದವನು ರಿಸೀವರ್ಗೆ ಏನ್ ಮಾಹಿತಿಯನ್ನ ಕಳ್ಸಿರ್ತಾನಲ್ಲ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಅಡ್ಡಪಡಿಸಿರ್ತಕ್ಕಂತ ಶಬ್ದ ಆಗುತ್ತ. ನಾನ್ ನಿಮ್ಗ ಹೇಳ್ತಾ ಇದ್ದೀನಿ, ನಾನು ಸೆಂಡರ್ ಅಂತ ಅನ್ಕೋರಿ, ನಾನ್ ನಿಮ್ಗೆ ಪಾಠ ಮಾಡಕತ್ತೀನಿ, ಅದು ಯಾವ್ದೋ ಒಂದು ಗದ್ದಲದಿತ್ರ ಏನೋ ಒಂದು ಸಮಸ್ಯೆ ಆಗೈತಿ, ಏನೋ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಏನೋ ಆಗಿರ್ಬೋದು, ನಿಮ್ಗೆ ಸರಿಯಾಗಿ ಮುಟ್ಟಿಲ್ಲ ಅಂತಂದ್ರೆ ಅದು ಇಶ್ಯೂ ಆಗುತ್ತಾ, ಹಾಗಾಗಿ ಅದು ಶಬ್ದ ಆಗುತ್ತ. ಇದು ಅಷ್ಟೊಂದೇನ್ ಕಳ್ಸಂಗಿಲ್ಲ, ಆದ್ರೂ ಇರ್ಲಿ ಅಂತ ನಾನು ನಿಮ್ಗೆ ಹಾಕಿದ್ದೀನಿ ಇದು. ನೆಕ್ಸ್ಟ್ ಇದು ನೋಡಿ ಫ್ರೆಂಡ್ಸ್, ಇದು ಸಂಪೂರ್ಣ ಚಿತ್ರಣ ನೋಡಿ ನಿಮ್ಗೆ ಸಂವಹನದ ಬಗ್ಗೆ ಏನಂತ ಹೇಳಿಕೆ ಕ್ಲಿಯರ್ ಆಗಿ ಗೊತ್ತಾಗತ್ತ. ಇದು ಯಾಕಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ ಇದು. ಸಂವಹನದ ಪ್ರಕ್ರಿಯೆ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಹಾಗಾಗಿ ಪ್ರಶ್ನೆಗಳು ಮಿಸ್ ಆಗೋದ್ ಬೇಡ. ಇದು ಒಂದ್ ಸ್ವಲ್ಪ ಇದು ಐತಲ್ಲ, ಇದು ಒಂದ್ ಸ್ವಲ್ಪ ನೋಡಿ, ಇಲ್ಲ ಸ್ಕ್ರೀನ್ ಶಾಟ್ ತಗೋರಿ. ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಡಯಾಗ್ರಾಮ್ ಐತಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಕಮ್ಯುನಿಕೇಶನ್ ಪ್ರೊಸೆಸ್ ಅರ್ಥ ಆಗ್ತಾ. ಫಸ್ಟ್ ಗೆ ನೋಡ್ರಿ, ಇಲ್ಲಿ ಕಳುಹಿಸುವವರು ಅಂತ ನಾನು ಹೇಳಿದ್ದಲ್ಲ, ಕಳುಹಿಸುವವರು ಅಥವಾ ಸೆಂಡರ್, ಇವ್ರು ಏನೆಲ್ಲಾ ಮಾಹಿತಿಗಳನ್ನ ಕಳಿಸ್ಬೇಕು ಅಂತಂದ್ರೆ ಪದಗಳ ಮುಖಾಂತರ, ಸನ್ನೆಗಳ ಮುಖಾಂತರ ಏನೆಲ್ಲಾ ಕಳಿಸ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಅದು ಎನ್ಕೋಡಿಂಗ್ ಆಗುತ್ತ. ಆ ಸಂದೇಶಗಳನ್ನ ಯಾವುದರ ಮುಖಾಂತರ ಕಳಿಸ್ತಾರ, ಯಾವ ಮಾಧ್ಯಮನ ಮುಖಾಂತರ ಕಳಿಸ್ತಾರ ಅನ್ನೋದು ಅದು ಚಾನಲ್ ಆಗುತ್ತ. ಅಲ್ಲಿ ಗದ್ದಲ ಆಗಿತ್ತು, ಸರಿಯಾಗಿ ನೆಟ್ವರ್ಕ್ ಇಶ್ಯೂ ಆಗಿಲ್ಲ ಅಂತಂದ್ರೆ ಇಲ್ಲಿ ಶಬ್ದ ಆಗಿರೋದ್ರಿಂದ ಅಲ್ಲಿ ಮಾಹಿತಿಯನ್ನ ಅವ್ರಿಗೆ ರಿಸೀವರ್ಗೆ ಮುಟ್ಟೋದಿಲ್ಲ. ಡಿಕೋಡಿಂಗ್ ಅಂತಂದ್ರೆ ಅವ್ರು ಏನ್ ಮಾಹಿತಿಯನ್ನ ಕಳಿಸಿದ್ದಾರೆ ಅಂತ ಅನ್ಕೊಂಡು ರಿಸೀವರ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ರಿಸೀವರ್ ಅದನ್ನ ಅರ್ಥ ಮಾಡ್ಕೊಂಡು ವಾಪಸ್ ಸೆಂಡರ್ಗೆ ಮಾಹಿತಿಯನ್ನ ಯಾರು ಕಳ್ಸಿರ್ತಾರಲ್ಲ ಅವ್ರಿಗೆ ಅರ್ಥ ಮಾಡ್ಕೊಂಡು ವಾಪಸ್ ಕಳ್ಸೋದು, ಅದು ಪ್ರಕ್ರಿಯೆ ಆಗತ್ತ ಅಥವಾ ಫೀಡ್ಬ್ಯಾಕ್ ಆಗತ್ತ. ಇಲ್ಲಿ ನೋಡಿ ಫ್ರೆಂಡ್ಸ್, ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊರಿ ನೀವು. ಕಳುಹಿಸೋರು ಎನ್ಕೋಡಿಂಗ್, ಸಂದೇಶ ಅಥವಾ ಚಾನೆಲ್, ಸಂದೇಶ ನಂತರ ಚಾನೆಲ್, ಡಿಕೋಡಿಂಗ್ ರಿಸೀವರ್ ಪ್ರೊಸೆಸ್ ಅಂತಂದ್ರೆ ಇದು ಪ್ರತಿಕ್ರಿಯೆ, ಫೀಡ್ಬ್ಯಾಕ್. ರಿಪೀಟೆಡ್ ಆಗಿರ್ಬೋದು, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ಒಬ್ಬ ಸೆಂಡರ್ ಆದವನು ಮಾಹಿತಿಯನ್ನ ಏನ್ ಕಳಿಸ್ಬೇಕು ಅನ್ಕೊಂಡಿರ್ತಾನಲ್ಲ, ಅದನ್ನ ಒಂದು ಚಿಹ್ನೆಗಳ ಮುಖಾಂತರ ಆಗಿರ್ಬೋದು, ಶಬ್ದಗಳ ಮುಖಾಂತರ ಎನ್ಕೋಡಿಂಗ್ ಮಾಡ್ಕೊಂಡು ಅದನ್ನ ಒಂದು ಸಂದೇಶ ಏನ್ ಇರ್ತೈತಲ್ಲ ಅದನ್ನ
ಮಾಹಿತಿಯನ್ನ ಒಂದು ಒಂದು ಸಮೂಹ ಮಾಧ್ಯಮದ ಮುಖಾಂತರ ಅದನ್ನ ಕಳಿಸುವಾಗ ಅದು ಏನ್ ಕಳ್ಸಿರ್ತಾನ ಅಂತ ಹೇಳಿ ಅದನ್ನ ರಿಸೀವರ್ ಅರ್ಥ ಮಾಡ್ಕೊಂಡ್ರೆ ಅದು ಡಿಕೋಡಿಂಗ್, ಅದನ್ನ ಅರ್ಥ ಮಾಡ್ಕೊಂಡು ವಾಪಸ್ ಕಳಿಸ್ದ ಅಂತಂತಂದ್ರೆ ಅದು ಫೀಡ್ಬ್ಯಾಕ್ ಅಥವಾ ಹಿಮಾಯಿತಿ ಅಂತ ಕರೀತಾರೆ. ನಡ್ಬರ್ಕ ಅವ್ರಿಗೆ ಡಿಕೋಡಿಂಗ್ ಅವ್ರಿಗೆ ಅರ್ಥ ಆಗಿಲ್ಲ, ರಿಸೀವರ್ಗೆ ಏನಾದ್ರು ಗದ್ದಲ ಆಗಿತ್ತು, ಅವ್ರಿಗೆ ಸರಿಯಾಗಿ ಕಳಿಸಿಲ್ಲ ಅಂತಂದ್ರೆ ಇಲ್ಲಿ ಸಂವಹನ ಅಸ್ತವ್ಯಸ್ತ ಆಗುತ್ತಾ, ಇಲ್ಲಿ ಶಬ್ದ ಸಮಸ್ಯೆ ಆಗುತ್ತಾ. ಇಷ್ಟೇ ನೋಡಿ ಫ್ರೆಂಡ್ಸ್ ಪ್ರೊಸೆಸ್. ಸಂವಹನದ ಪ್ರಕಾರಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಬಂದವ. ಸೊ ಹಾಗಾಗಿ ಇದನ್ನು ಕೂಡ ಇವತ್ತು ನಾನು ಟಾಪಿಕ್ ತಗೊಂಡಿದ್ದೀನಿ. ಸಂವಹನದ ಪ್ರಕಾರಗಳು. ಸಂವಹನವನ್ನು ಹಲವಾರು ವಿಧಗಳಲ್ಲಿ ವರ್ಗೀಕರಿಸಬಹುದು. ಅವುಗಳೆಂತಂದರೆ ಜನರ ಸಂಖ್ಯೆಯಿಂದ, ಅಂತರ್ವ್ಯಕ್ತಿ ಸಂವಹನ, ತನ್ನೊಂದಿಗೆ ತಾನು. ಇದು ಬಹಳ ಸಾರಿ ಕೇಳಿದಾರೆ ನೋಡಿ ಫ್ರೆಂಡ್ಸ್. ಅಂತರ್ವ್ಯಕ್ತಿ ಸಂವಹನ ಅಂತಂತಂದ್ರೆ ಏನು ಅಂತ ಹೇಳಿ. ಅಂತರ್ವ್ಯಕ್ತಿ ಸಂವಹನ ಅಂತಂದ್ರೆ ತನ್ನೊಂದಿಗೆ ತಾನು ಸಂವಹನ ಮಾಡ್ಕೊಳ್ಳೋದು, ನನ್ ಜೊತೆ ನಾನೇ ಮಾತಾಡ್ಕೊಳ್ಳೋದು ಅಂತಂದ್ರೆ ಅದು ಅಂತರ್ವ್ಯಕ್ತಿ ಸಂವಹನ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಕರೀತಾರೆ ಅಂತಂದ್ರೆ, ಇದಕ್ಕ ಇಂಗ್ಲಿಷ್ ನಲ್ಲಿ ಇಂಟ್ರಾ ಪರ್ಸನ್ ಅಂತ ಕರೀತಾರೆ. ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂದ್ರೆ ವ್ಯಕ್ತಿ ತನ್ನೊಂದಿಗೆ ತಾನು ಮಾತಾಡಿಕೊಳ್ಳೋದು, ತನ್ನೊಂದಿಗೆ ತಾನು ಸಂವಹನ ಮಾಡಿಕೊಳ್ಳೋದನ್ನ ಅಂತರ್ವ್ಯಕ್ತಿ ಸಂವಹನ ಅಥವಾ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಕರೀತಾರೆ. ನೆಕ್ಸ್ಟ್ ಪರಸ್ಪರ ಸಂವಹನ. ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಿರ್ತಕ್ಕಂಥ ಸಂವಹನವನ್ನ ಪರಸ್ಪರ ಸಂವಹನ ಅಂತ ಕರೀತಾರೆ. ಗುಂಪು ಸಂವಹನ. ಸಣ್ಣ ಗುಂಪಿನ ನಡಬರ್ಕ ನಡೆರ್ತಕ್ಕಂಥ ಸಂವಹನವನ್ನ ಗುಂಪು ಸಂವಹನ ಕರೀತಾರೆ. ನೆಕ್ಸ್ಟ್ ಸಾಮೂಹಿಕ ಪ್ರಸಾರ. ದೊಡ್ಡ ಚದುರಿದ ಪ್ರೇಕ್ಷಕರಿಗೆ ಸಂವಹನ. ನೆಕ್ಸ್ಟ್ ನೋಡೋಣ ನಾವು ಮಾಧ್ಯಮದ ಪ್ರಕಾರದ ಮುಖಾಂತರ ಸಂವಹನದ ಮೇಲೆ ಹೇಗೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿ. ಇದು ಜನರ ಸಂಖ್ಯೆಯಿಂದ ಸಂವಹನವನ್ನು 4 ವಿಧಗಳಾಗಿ ಮಾಡಿದ್ರು. ಅದು ಅಂತರ್ವ್ಯಕ್ತಿ ಸಂವಹನ, ಪರಸ್ಪರ ಸಂವಹನ, ಗುಂಪು ಸಂವಹನ, ಸಾಮೂಹಿಕ ಪ್ರಚಾರ. ನೆಕ್ಸ್ಟ್ ಮಾಧ್ಯಮದ ಮುಖಾಂತರ ಸಂವಹನವನ್ನ ಮತ್ತೆ 2 ವಿಧಗಳಾಗಿ ಮಾಡ್ತಾರ. ಮಾಧ್ಯಮದ ಮುಖಾಂತರ ಮೌಖಿಕ ಸಂವಹನ ಮತ್ತು ಮೌಖಿಕವಲ್ಲದ ಸಂವಹನ. ಇನ್ನು ಮೌಖಿಕ ಸಂವಹನ ಅಂತಂದ್ರೆ ಮಾತನಾಡುವ ಅಥವಾ ಲಿಖಿತ ಪದಗಳನ್ನ ಬಳಸುವುದು ಮೌಖಿಕ ಸಂವಹನ. ಅಂತಂದ್ರೆ ನಾವು ಬರವಣಿಗೆ ಮುಖಾಂತರ ಆಗಿರ್ಬೋದು ಅಥವಾ ಮಾತಿನ ಮುಖಾಂತರ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಮೌಖಿಕ ಸಂವಹನ. ಆದ್ರೆ ದೇಹದ ಭಾಷೆಗಳು, ಸನ್ನೆಗಳು, ಇತರ ಪದೇತರ ಸೂಚನೆಗಳನ್ನ ಬಳಸುವುದು ಅಂತಂದ್ರೆ ನಮ್ಮ ಹಾವಭಾವಗಳು, ಭಂಗಿಗಳು, ಕೈ ಸನ್ನೆಗಳು ಮತ್ತು ಪದರಹಿತವಾಗಿ ನಾವು ಬಳಸ್ತಕ್ಕಂಥ ಸಂವಹನವನ್ನ ಮೌಖಿಕ ಅಲ್ಲದ ಅಂತಂದ್ರೆ ಮಾತನಾಡದೆ ಮುಂದಿನ ವ್ಯಕ್ತಿಗೆ ನಾವು ದೇಹದ ಹಾವಭಾವ ಮುಖಾಂತರ, ಸನ್ನೆಗಳ ಮುಖಾಂತರ ನೀಡ್ತಕ್ಕಂಥದ್ದು ಮೌಖಿಕವಲ್ಲದ ಸಂವಹನ ಅಂತ ಕರೀತಾರೆ. ನೆಕ್ಸ್ಟ್ ನೆಟ್ವರ್ಕ್ ಮೂಲಕ ಸಂವಹನವನ್ನ ಮತ್ತೆ 2 ವಿಧಗಳನ್ನಾಗಿ ಮಾಡ್ತಾರೆ. ಅವು ಅಂತಂದ್ರೆ ಔಪಚಾರಿಕ ಸಂವಹನ ಮತ್ತು ಅನೌಪಚಾರಿಕ ಸಂವಹನ. ಇನ್ನು ಔಪಚಾರಿಕ ಸಾಂಸ್ಥಿಕ ರಚನೆಯನ್ನ ಅನುಸರಿಸುವ ಅಧಿಕೃತ ಸಂವಹನ. ಇದು ಅಷ್ಟೊಂದೇನ್ ಇದು ಕೇಳಂಗಿಲ್ಲ, ಆದ್ರೂ ಒಂದ್ ಸ್ವಲ್ಪ ಇರ್ಲಿ ಅಂತ ಹೇಳಕ್ಕೆ ನಾನು ತಗೊಂಡಿದ್ದು. ನೆಕ್ಸ್ಟ್ ಅನೌಪಚಾರಿಕ ಸಂವಹನ. ವೈಯಕ್ತಿಕ ಸಂಬಂಧಗಳ ಮೂಲಕ ಹರಿಯುವ ಅನಧಿಕೃತ ಸಂವಹನ. ನೆಕ್ಸ್ಟ್ ಸಂವಹನದ ವಿಧಗಳು. ಇಲ್ಲಿ ಡೀಟೇಲ್ ಆಗಿ ನಾವು ನೋಡೋಣ, ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನೋಡೋಣ. ಸಂವಹನದ ಪ್ರಕಾರಗಳು. ವ್ಯಕ್ತಿಗಳು, ಸಂವಹನದ ವಿಧಗಳು ಅಥವಾ ಪ್ರಕಾರಗಳು. ಸಂವಹನದ ಪ್ರಕಾರಗಳು ವ್ಯಕ್ತಿಗಳು ಅಥವಾ ಗುಂಪುಗಳ ನಡುವೆ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳುವ ವಿವಿಧ ವಿಧಾನಗಳನ್ನ ಉಲ್ಲೇಖಿಸುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಸೆಟ್ಟಿಂಗ್ಗಳಲ್ಲಿ ಪರಿಣಾಮಕಾರಿ ಸಂವಹನಕ್ಕಾಗಿ ಈ ಪ್ರಕಾರಗಳನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಸಂವಹನದ ಪ್ರಾಥಮಿಕ ಪ್ರಕಾರಗಳು ಹೀಗಿವೆ. ಅವು ಯಾವಂತಂದ್ರೆ ನೋಡೋದಾದ್ರೆ ಮೌಖಿಕ ಸಂವಹನ. ನಾನು ಹೇಳಿದ್ದೆಲ್ಲ ಆಗಲೇ ನಾನು. ಮೌಖಿಕ ಸಂವಹನವು ಮಾತನಾಡುವ ಅಥವಾ ಲಿಖಿತ ಭಾಷೆಯ ಮೂಲಕ ಸಂದೇಶಗಳ ವಿನಿಮಯ. ಮೌಖಿಕ ಸಂವಹನವು ಮಾತನಾಡುವ ಅಥವಾ ಲಿಖಿತ ಭಾಷೆಯ ಮೂಲಕ ಸಂದೇಶಗಳ ವಿನಿಮಯವನ್ನ ಒಳಗೊಂಡಿರುತ್ತದೆ. ಈ ರೀತಿಯ ಸಂವಹನವು ಸಂಭಾಷಣೆಗಳು ಮತ್ತು ಲಿಖಿತ ಪಠ್ಯವನ್ನ ಒಳಗೊಂಡಿದ್ದು ಮಾಹಿತಿಯನ್ನ ಪರಿಣಾಮಕಾರಿಯಾಗಿ ತಿಳಿಸಲು ಇದು ಅತ್ಯಗತ್ಯ. ಮೌಖಿಕ ಸಂವಹನವು ಸಂಕೇತ ಭಾಷೆಯನ್ನ ಸಹ ಒಳಗೊಳ್ಳಬಹುದು. ಇದು ವೈಯಕ್ತಿಕ ಮತ್ತು ವೃತ್ತಿಪರ ಸಂವಹನಗಳಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ತಿಳುವಳಿಕೆ ಮತ್ತು ಸ್ಪಷ್ಟತೆಯನ್ನ ಹೆಚ್ಚಿಸಲು ಮೌಖಿಕ ಸಂವಹನಕ್ಕೆ ಪೂರಕವಾಗಿದೆ ಅಂತಂದ್ರೆ ಫ್ರೆಂಡ್ಸ್, ನಾನು ಈಗಾಗಲೇ ಹಿಂದಿನ ಸ್ಲೈಡ್ ನಲ್ಲಿ ನಾನು ಹೇಳಿದೆ ಮೌಖಿಕ ಸಂವಹನ ಅಂತಂದ್ರೆ ಏನು ಅಂತಂದ್ರೆ ಒಂದು ಪದಗಳ ಮುಖಾಂತರ ಆಗಿರ್ಬೋದು ಅಥವಾ ನಾವು ನೇರವಾಗಿ ಮಾತನಾಡತಕ್ಕಂಥದ್ದು ಅದು ಮೌಖಿಕ ಸಂವಹನ. ಇದು ಮೋಸ್ಟ್ ಎಫೆಕ್ಟಿವ್ ಸಂವಹನ ಆಗುತ್ತೆ. ನೆಕ್ಸ್ಟ್ ಅಮೌಖಿಕ ಸಂವಹನ. ಇದನ್ನ ನಾನು ಹೇಳ್ದಲ್ಲ, ಭಾಷೆಗಳನ್ನ ಬಳಸದೆ ಪದರಹಿತವಾಗಿ ನೀಡತಕ್ಕಂಥದ್ದು ಅದು ಅಮೌಖಿಕ ಸಂವಹನ. ಅಮೌಖಿಕ ಸಂವಹನವು ದೇಹ ಭಾಷೆ
ಮುಖದ ಭಾವಗಳು, ಸನ್ನೆಗಳು, ಚಿಹ್ನೆಗಳು, ಬಣ್ಣಗಳು ಮತ್ತು ದೈಹಿಕ ಸ್ಪರ್ಶದ ಮೂಲಕ ಸಂದೇಶಗಳನ್ನ ರವಾನಿಸುವುದನ್ನ ಒಳಗೊಂಡಿರುತ್ತದೆ. ಈ ರೀತಿಯ ಸಂವಹನವು ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಸಂಭವಿಸಬಹುದು ಮತ್ತು ಮೌಖಿಕ ಸಂದೇಶಗಳಿಗೆ ಹೆಚ್ಚುವರಿ ಸಂದರ್ಭವನ್ನ ಒದಗಿಸುತ್ತದೆ. ಅಂತಂದ್ರೆ ದೇಹದ ಹಾವಭಾವಗಳು, ಸನ್ನೆಗಳು, ಬಣ್ಣಗಳ ಮುಖಾಂತರ, ದೈಹಿಕ ಸ್ಪರ್ಶದ ಮುಖಾಂತರ ನಡೀತಕ್ಕಂಥದ್ದು ಅಮೌಖಿಕ ಸಂವಹನ. ಆದರೆ ಪದಗಳ ಮುಖಾಂತರ ನೇರವಾಗಿ ಮಾತನಾಡುವುದರ ಮುಖಾಂತರ ನಡೀತಕ್ಕಂಥ ಸಂವಹನವನ್ನ ಮೌಖಿಕ ಸಂವಹನ ಅಂತ ಕರೀತಾರೆ. ನೆಕ್ಸ್ಟ್ ಔಪಚಾರಿಕ ಸಂವಹನ. ಔಪಚಾರಿಕ ಸಂವಹನ. ಔಪಚಾರಿಕ ಸಂವಹನವು ಸಂಸ್ಥೆಯೊಳಗೆ ಸ್ಥಾಪಿತವಾದ ಮಾರ್ಗಗಳ ಮೂಲಕ ಸಂಭವಿಸುತ್ತದೆ. ಇದು ವ್ಯವಸ್ಥಾಪಕರು ಮತ್ತು ಉದ್ಯೋಗಿಗಳ ನಡುವೆ ಅಥವಾ ಅದೇ ಮಟ್ಟದ ಉದ್ಯೋಗಿಗಳ ನಡುವಿನ ಸಂವಹನಗಳನ್ನ ಒಳಗೊಂಡಿರುತ್ತದೆ ಮತ್ತು ಇದು ಮೌಖಿಕ ಅಥವಾ ಲಿಖಿತವಾಗಿರಬಹುದು. ಔಪಚಾರಿಕ ಸಂವಹನದ ದಾಖಲೆಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸಲಾಗುತ್ತದೆ. ಇದು ಸಂವಹನ ಮತ್ತು ನಿರ್ಧಾರಗಳ ದಾಖಲಿತ ಹಾದಿಯನ್ನ ಒದಗಿಸುತ್ತದೆ. ನೆಕ್ಸ್ಟ್ ಅನೌಪಚಾರಿಕ ಸಂವಹನ. ಅನೌಪಚಾರಿಕ ಸಂವಹನವು ಅಧಿಕೃತ ಸಂಸ್ಥೆಗಳ ಮಾರ್ಗಗಳ ಹೊರಗೆ ನಡೆಯುವ, ಅಂತಂದ್ರೆ ಔಪಚಾರಿಕ ಸಂವಹನ ಸಂಸ್ಥೆಯ ಒಳಗಡೆ ನಡೀತಕ್ಕಂತಹ ಸಂವಹನ, ಸಂಸ್ಥೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಡುವೆ ನಡೀತಕ್ಕಂತಹ ಸಂವಹನ. ಆದ್ರೆ ಇದು ಅನೌಪಚಾರಿಕ ಸಂವಹನ ಸಂಸ್ಥೆಯ ಹೊರಗಡೆ ನಡೀತಕ್ಕಂತಹ ಸಂವಹನ. ಅನೌಪಚಾರಿಕ ಸಂವಹನ ಅಧಿಕೃತ ಸಂಸ್ಥೆಯ ಮಾರ್ಗಗಳ ಹೊರಗೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, ಹೊರಗೆ ನಡೆಯುವ ವಿನಿಮಯಗಳನ್ನ ಸೂಚಿಸುತ್ತದೆ. ಸಾಮಾನ್ಯವಾಗಿ ದ್ರಾಕ್ಷಿ ಬಳ್ಳಿ ಎಂದು ಕರೆಯಲ್ಪಡುವ ಅನೌಪಚಾರಿಕ ಸಂವಹನವು ಶ್ರೇಣಿಯನ್ನ ಲೆಕ್ಕಿಸದೆ ಸಂಸ್ಥೆಯಾದ್ಯಂತ ಹರಡುತ್ತದೆ. ಸ್ವಯಂ ಪ್ರೇರಿತ ಮತ್ತು ಅನಧಿಕೃತ ಉದ್ಯೋಗಿ ಸಂವಹನಗಳನ್ನ ಸುಗಮಗೊಳಿಸುತ್ತದೆ. ಅಂದ್ರೆ ಇಷ್ಟೇ ಇದು ಸಂವಹನ. ಔಪಚಾರಿಕನ ಇಷ್ಟೇ ಅರ್ಥ ಮಾಡ್ಕೋರಿ. ಸಂಸ್ಥೆಯ ಒಳಗಡೆ ಅಧಿಕಾರಿಗಳ ಮಧ್ಯೆ ಮೇಲಾಧಿಕಾರಿ ಅಥವಾ ಕೆಳಾಧಿಕಾರಿ ಅಥವಾ ಈಕ್ವಲ್ ಸಹಪಾಠಿಗಳ ಮಧ್ಯೆ ನಡೀತಕ್ಕಂಥದ್ದು ಸಂವಹನ ಅದನ್ನ ಔಪಚಾರಿಕ ಸಂವಹನ ಆದಂತಂದ್ರೆ, ಸಂಸ್ಥೆಯ ಹೊರಗಡೆ ಬೇರೆ ಸಂಸ್ಥೆಗಳ ಮಧ್ಯೆ ಆಗಿರ್ಬೋದು, ಬೇರೆ ಸಂಸ್ಥೆಯ ಉದ್ಯೋಗಿ ಮತ್ತು ಬೇರೆ ಸಂಸ್ಥೆಯ ಉದ್ಯೋಗಿ ಮಧ್ಯೆ ನಡೀತಕ್ಕಂತಹ ಉದ್ಯೋಗಿ ಸಹಪಾಠಿ ಅಲ್ಲ, ಇದು ಬೇರೆ ವ್ಯಕ್ತಿಗಳ ಮಧ್ಯೆ ನಡೀತಕ್ಕಂತಹ ಸಂವಹನ, ಅದು ಅನೌಪಚಾರಿಕ ಸಂವಹನ. ನೆಕ್ಸ್ಟ್ ಗುಂಪು ಸಂವಹನ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಗುಂಪು ಸಂವಹನ ಹೇಗೆಲ್ಲ ನಡೀತದೆ ಅಂತ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಗುಂಪು ಸಂವಹನ ಎಂದರೆ ಒಂದೇ ಗುರಿಯನ್ನ ಹಂಚಿಕೊಳ್ಳುವ ಮೂರು ಅಥವಾ ಹೆಚ್ಚಿನ ಜನರ ನಡುವೆ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುವ ಪ್ರಕ್ರಿಯೆ. ಇದು ಮೌಖಿಕ ಮತ್ತು ಅಮೌಖಿಕ ಸಂವಹನ ಎರಡನ್ನೂ ಒಳಗೊಂಡಿರಬಹುದು. ಸಣ್ಣ ತಂಡಗಳಿಂದ ದೊಡ್ಡ ವಿಭಾಗಗಳವರೆಗೆ ವಿವಿಧ ಸೆಟ್ಟಿಂಗ್ಗಳಲ್ಲಿ ವಿಚಾರಗಳನ್ನ ಹಂಚಿಕೊಳ್ಳಲು, ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮತ್ತು ಪರಸ್ಪರ ಉದ್ದೇಶಗಳ ಕಡೆಗೆ ಕೆಲಸ ಮಾಡಲು ಬಳಸಲಾಗುತ್ತದೆ. ಪರಿಣಾಮಕಾರಿ ಗುಂಪು ಸಂವಹನಕ್ಕೆ ಉತ್ತಮ ಕೇಳುಗರು ಮತ್ತು ಮೌಖಿಕ ಸೂಚನೆಗಳ ಬಗ್ಗೆ ತಿಳಿದಿರುವ ವಿವಿಧ ಚಾನೆಲ್ಗಳು ಮತ್ತು ನುರಿತ ಸಂವಹನಕಾರರ ಅಗತ್ಯವಿದೆ. ಅಂತಂದ್ರೆ ಗುಂಪು ಸಂವಹನ ಅಂತಂದ್ರೆ ಹೆಸರೇ ಹೇಳುವ ಹಾಗೆ 3 ಜನ ಅಥವಾ 3 ಜನಕ್ಕಿಂತ ಹೆಚ್ಚಿನ ಜನರ ನಡೆಯತಕ್ಕಂತ ವಿಚಾರ ವಿನಿಮಯವನ್ನ ಇಲ್ಲಿ ಗುಂಪು ಸಂವಹನ ಅಂತ ಕರೀತಾರೆ. ನೆಕ್ಸ್ಟ್ ನೋಡೋಣ ತರಗತಿಯ ಸಂವಹನ. ಮೌಖಿಕ ಅಥವಾ ಮೌಖಿಕವಲ್ಲದ ಮತ್ತು ಲಿಖಿತ ವಿಧಾನಗಳ ಮೂಲಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ, ಇದು ಇಂಪಾರ್ಟೆಂಟ್ ನೋಡ್ರಿ, ಮೌಖಿಕವಲ್ಲದ ಮತ್ತು ಲಿಖಿತ ವಿಧಾನಗಳ ಮೂಲಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಆಲೋಚನೆಗಳು ಮತ್ತು ವಿಚಾರಗಳ ವಿನಿಮಯ, ಬೋಧನೆ ಮತ್ತು ಕಲಿಕೆಗೆ ಪರಿಣಾಮಕಾರಿ ಸಂವಹನ ಅತ್ಯಗತ್ಯ. ಏಕೆಂತಂದರೆ ಶಿಕ್ಷಕರು ನಿರೀಕ್ಷೆಗಳು ಮತ್ತು ಪ್ರತಿಕ್ರಿಯೆಗಳನ್ನ ತಿಳಿಸುವ ಮತ್ತು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳುವ ತಮ್ಮ ತಿಳುವಳಿಕೆಯನ್ನ ಹಂಚಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ತರಗತಿ ಸಂವಹನ ಅಂತಂದ್ರೆ ಇಷ್ಟೇ ಅರ್ಥ ಮಾಡ್ಕೋರಿ. ಟೀಚರ್ಸ್ಗಳ ನಡಬರ್ಕ, ಸ್ಟೂಡೆಂಟ್ ಮತ್ತು ಟೀಚರ್ ನಡಬರ್ಕ ನಡೆದಿರ್ತಕ್ಕಂಥ ವಿಚಾರ ವಿನಿಮಯ, ಅದು ಮೌಖಿಕ ಆಗಿರ್ಬೋದು, ಅಮೌಖಿಕ ಆಗಿರ್ಬೋದು, ಲಿಖಿತ ಆಗಿರ್ಬೋದು. ಇಲ್ಲಿ ನಡೀತಕ್ಕಂಥ ಸಂವಹನವನ್ನ ತರಗತಿ ಸಂವಹನ ಅಂತ ಕರೀತಾರೆ. ನೆಕ್ಸ್ಟ್ ಪರಿಣಾಮಕಾರಿ ಸಂವಹನದ ಅಡೆತಡೆಗಳು. ಪರಿಣಾಮಕಾರಿ ಸಂವಹನಕ್ಕೆ ಏನೆಲ್ಲ ಅಡೆತಡೆಗಳಿದಾವೆ ಅಂತ ನೋಡೋಣ ನಾವು. ದೈಹಿಕ ಮತ್ತು ಶಾರೀರಿಕ ಅಡೆತಡೆಗಳು. ದೈಹಿಕ ಮತ್ತು ಶಾರೀರಿಕವಾಗಿ ಅಡೆತಡೆಗಳು ಯಾವ್ಯಾವ ಅಂತಂದ್ರೆ, ಶಬ್ದದಂತಹ ಗೊಂದಲ, ಕಳಪೆ ಬೆಳಕು, ತಾಪಮಾನದಂತಹ ಪರಿಸರ ಅಂಶಗಳು. ದೈಹಿಕ ಅಡೆತಡೆ ಅಂತಂತಂದ್ರೆ ಮಾತನಾಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು, ಮತ್ತಲ್ಲಿ ತಾಪಮಾನದಂತ ಪರಿಸರದ ಅಂಶಗಳು ಅಂತಂತಂದ್ರೆ ಬಹಳ ಬಹಳ ಶೆಕೆ ಇತ್ತು ಅಂತಂದ್ರೆ ನಾನೆಲ್ಲ ಮಾತಾಡಿದ್ದು ಕೂಡ ಅಲ್ಲಿ ವೇಸ್ಟ್ ಆಗುತ್ತ. ಸೊ ಹಾಗಾಗಿ ಅಲ್ಲಿ ದೈಹಿಕ ಅಡೆತಡೆಗಳು ಅಂತಂತಂದ್ರೆ ಮಾತನಾಡ್ಲಿಕ್ಕೆ ಆಗ್ತಾ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಅಡೆತಡೆಗಳು ಉಂಟಾಗುವುದು. ನೆಕ್ಸ್ಟ್ ಶಾರೀರಿಕ ಅಡೆತಡೆಗಳು.
ಶಾರೀರಿಕ ಅಡೆತಡೆದೊಳಗ ಶ್ರವಣ ದೋಷದಂತಹ ಸಂವೇದನಾ ದುರ್ಬಲತೆಗಳು ಅಥವಾ ಅನಾರೋಗ್ಯ ಅಥವಾ ನೋವಿನಂತಹ ಆರೋಗ್ಯ ಸಮಸ್ಯೆಗಳು ಗಮನ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ ಅಂತಂದ್ರೆ ಶಾರೀರಿಕ ಅಡೆತಡೆಗಳು ಅಂತಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಆರಾಮಿರಂಗಿಲ್ಲ, ಏನೋ ಒಂದು ಸಮಸ್ಯೆಗಳಿಂದ ನೋವನ್ನ ಅನುಭವಿಸ್ಲಿಕ್ಕತ್ತಾನ, ಅವನಿಗೆ ಅನಾರೋಗ್ಯ ಸಮಸ್ಯೆ ಆಗೈತಿ, ಅವ್ರ ಮುಂದೆ ನಾವು ಹೋಗಿ ಕಿಶಿಂದ್ರ ಮಾತಾಡಿದ್ರಂತಂದ್ರೆ ಅವ್ರಿಗೆ ಅಲ್ಲಿ ಅವ್ರಿಗೆ ಸಂವಹನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ, ಅಲ್ಲಿ ಸಂವಹನ ಅಡೆತಡೆ ಆಗುತ್ತೆ. ಯಾಕಂತಂದ್ರೆ ಅವ್ರು ತಮ್ಮ ನೋವಿನೊಳಗೆ ಅವರು ತಮ್ಮ ನೋವನ್ನ ಅನುಭವಿಸ್ಲಿಕ್ಕತ್ತಿರ್ತಾರ, ತಮ್ಮ ನೋವಲ್ಲಿ ಅವ್ರು ಒದ್ದಾಡ್ತಾ ಇರೋದ್ರಿಂದ, ಅನಾರೋಗ್ಯ ಸಮಸ್ಯೆನ ಎದುರಿಸ್ತಾ ಇರೋದ್ರಿಂದ ಬೇರೆ ಎಲ್ಲಾ ವಿಷಯಗಳು ಅವ್ರ ತಲೆಯೊಳಗೆ ಹೋಗಂಗಿಲ್ಲ. ಅವ್ರೆಲ್ಲಾ ಕಾನ್ಸಂಟ್ರೇಷನ್ ಎಲ್ಲಿ ಇರುತ್ತಂತಂದ್ರೆ ಅವರ ದೈಹಿಕ ಸಮಸ್ಯೆಗಳ ಕಡೆನೆ ಇರ್ತೈತಿ. ಸೊ ಹಾಗಾಗಿ ಇಲ್ಲಿ ಶಾರೀರಿಕ ಅಡೆತಡೆಗಳು ಸಂವಹನಕ್ಕೆ ಮೋಸ್ಟ್ ಅಡೆತಡೆಗಳಾಗುತ್ತ. ನೆಕ್ಸ್ಟ್ ಮಾನಸಿಕ ಮತ್ತು ಭಾವನಾತ್ಮಕ ಅಡೆತಡೆಗಳು. ಮಾನಸಿಕ ಮತ್ತು ಭಾವನಾತ್ಮಕ ಅಡೆತಡೆಗಳು ಯಾವಿದಾವೆ ಅಂತಂತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಅಂತಂದ್ರೆ ಒತ್ತಡ, ಆತಂಕ, ತಿರಸ್ಕಾರದ ಭಯ, ಕೋಪ ಅಥವಾ ಇತರ ಭಾವನಾತ್ಮಕ ಪ್ರತಿಕ್ರಿಯೆಗಳು ಮುಕ್ತ ಸಂವಹನಕ್ಕೆ ಅಡ್ಡಿ ಆಗ್ಬಹುದು. ಅಂತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಒತ್ತಡ ಇರೋದ್ರಿಂದ ಮತ್ತೊಂದು ಪ್ರಶ್ನೆಗಳ ಕುರಿತು ಹೇಗೆಲ್ಲ ಅಂತ ಹೇಳಿ ಅವನಿಗೆ ಆತಂಕ ಇರೋದ್ರಿಂದ ನಾನ್ ಮಾತಾಡಿದ್ರೆ ಜನ ಏನೆಲ್ಲ ಅಂತಾರ ಅಂತ ಹೇಳಿ ಅವರಿಗೆ ತಿರಸ್ಕಾರದ ಭಯ ಇತ್ತು ಅಂತಂದ್ರೆ, ಸಂವಹನ ಏನ್ ಮಾಡ್ತಾನಲ್ಲ ವ್ಯಕ್ತಿ ಕುರಿತು ಅವನಿಗೆ ಸಿಟ್ಟಿತ್ತು ಅಂತಂದ್ರೆ, ಇವೆಲ್ಲವೂ ಕೂಡ ಭಾವನಾತ್ಮಕ ಪ್ರತಿಕ್ರಿಯೆಗಳಾಗಿರೋದ್ರಿಂದ ಇವೆಲ್ಲವೂ ಕೂಡ ಎಫೆಕ್ಟಿವ್ ಸಂವಹನಕ್ಕೆ ಅಡ್ಡಿ ಆಗ್ತೈತಿ. ನೆಕ್ಸ್ಟ್ ಮಾನಸಿಕ ಸ್ಥಿತಿಗತಿ. ಎಫೆಕ್ಟಿವ್ ಸಂವಹನಕ್ಕೆ ಏನ್ ಅಡೆತಡೆ ಅಂತಂತಂದ್ರೆ ಕಡಿಮೆ ಆತ್ಮವಿಶ್ವಾಸ, ಕೆಲಸದಲ್ಲಿ ಆಸಕ್ತಿಯ ಕೊರತೆ ಅಥವಾ ನಕಾರಾತ್ಮಕ ಮನೋಭಾವಗಳು ಪರಿಣಾಮಕಾರಿ ಸಂವಹನಕ್ಕೆ ಇದು ಅಡ್ಡಿ ಆಗಬಹುದು. ನೆಕ್ಸ್ಟ್ ನಂಬಿಕೆ ಮತ್ತು ಪಾರದರ್ಶಕತೆಯ ಕೊರತೆಯಿಂದಾಗಿ ಸಂವಹನ ಕಷ್ಟವಾಗುತ್ತದೆ. ಏಕೆಂತಂದರೆ ಜನರು ಸಂದೇಶದ ಬಗ್ಗೆ ಆತಂಕಕ್ಕೊಳಗಾಗಬಹುದು ಅಥವಾ ಊಹಾಪೋಹಗಳನ್ನ ಹೊಂದಿರಬಹುದು. ಅಂತಂದ್ರೆ ಒಬ್ಬ ವ್ಯಕ್ತಿಯ ಕುರಿತು ಸರಿಯಾಗಿ ನಂಬಿಕೆ ಇಲ್ಲ ಅಂತಂದ್ರೆ ಅಲ್ಲಿ ಸಂವಹನ ಕೂಡ ಪರಿಣಾಮಕಾರಿಯಾಗಿ ಸಂವಹನ ಆಗಂಗಿಲ್ಲ, ಅದು ಸಂವಹನಕ್ಕೆ ಅಡೆತಡೆ ಆಗುತ್ತೆ. ನೆಕ್ಸ್ಟ್ ಶಬ್ದಾರ್ಥ ಮತ್ತು ಭಾಷಾ ಅಡೆತಡೆಗಳು. ಪರಿಣಾಮಕಾರಿ ಸಂವಹನಕ್ಕೆ ಶಬ್ದಾರ್ಥ ಮತ್ತು ಭಾಷಾ ಅಡೆತಡೆಗಳು. ಭಾಷೆ ಮತ್ತು ಪರಿಭಾಷೆ. ಭಾಷೆಯ ಉಚ್ಚಾರಣೆಗಳು ಅಥವಾ ಸ್ವೀಕರಿಸುವವರಿಗೆ ಅರ್ಥವಾಗದ ತಾಂತ್ರಿಕ ಅಥವಾ ಸಂಕೀರ್ಣ ಪದಗಳ ಬಳಕೆಯಲ್ಲಿ ವ್ಯತ್ಯಾಸ ಆಗುವುದು. ಅಂತಂದ್ರೆ ಭಾಷೆಯಲ್ಲಿ ಸ್ಪಷ್ಟತೆ ಇಲ್ಲದಿರುವುದು, ಅವ್ರು ಏನ್ ಮಾತಾಡ್ಲಿಕತ್ತಾರ ಅಂತ ಹೇಳಿಕೆ ಮುಂದಿನವರಿಗೆ ಅರ್ಥ ಆಗದೆ ಇರೋದು ಕೂಡ ಸಂವಹನಕ್ಕೆ ಇಲ್ಲಿ ಅಡೆತಡೆ ಆಗುತ್ತ. ಸ್ಪಷ್ಟತೆ. ಕಳುಹಿಸುವವರ ಸಂದೇಶವು ವಿವರಗಳ ಕೊರತೆ, ಸ್ಪಷ್ಟೀಕರಿಸದ ಊಹೆಗಳು ಅಥವಾ ಗೊಂದಲಮಯ ರಚನೆಯಿಂದಾಗಿ ಅಸ್ಪಷ್ಟವಾಗಿರಬಹುದು. ಹೀಗಾಗಿ ಏನ್ ಕಳಿಸ್ಬೇಕು ಅನ್ಕೊಂಡಿರ್ತಾರಲ್ಲ ಅದ್ ಮಾಹಿತಿನೇ ಕರೆಕ್ಟ್ ಆಗಿರ್ಲಿಲ್ಲ, ಶಬ್ದಗಳ ಕೊರತೆ ಇತ್ತು, ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ಲೇ ಇರ್ತಕ್ಕಂಥ ಇದು ಇತ್ತು ಅಂತಂದ್ರೆ ಇಲ್ಲಿ ಕೂಡ ಸಮಸ್ಯೆ ಆಗುತ್ತ. ನೆಕ್ಸ್ಟ್ ಪರಸ್ಪರ ಮತ್ತು ಸಾಂಸ್ಕೃತಿಕ ಅಡೆತಡೆಗಳು. ಸಂವಹನ ಶೈಲಿಗಳಲ್ಲಿನ ವ್ಯತ್ಯಾಸಗಳು. ಜನರು ಸಂವಹನಗಳ ನಡುವೆ ವಿಭಿನ್ನ ವಿಧಾನಗಳನ್ನ ಹೊಂದಿರುತ್ತಾರೆ, ಇದು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಸಾಂಸ್ಕೃತಿಕ ವ್ಯತ್ಯಾಸಗಳು. ಸಾಂಸ್ಕೃತಿಕ, ವಯಸ್ಸು, ಲಿಂಗ ಮತ್ತು ಸ್ಥಾನಮಾನದಲ್ಲಿನ ವ್ಯತ್ಯಾಸಗಳು ಗ್ರಹಿಕೆಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ತಪ್ಪು ಸಂವಹನಕ್ಕೆ ಕಾರಣವಾಗಬಹುದು. ನೆಕ್ಸ್ಟ್ ಕಳಪೆ ಆಲಿಸುವಿಕೆ ಅಂತಂದ್ರೆ ಸರಿಯಾಗಿ ಕೇಳದೆ ಇರೋದು, ಕಳಪೆ ಆಲಿಸುವಿಕೆ. ಇತರರ ಮಾತುಗಳನ್ನ ಸಕ್ರಿಯವಾಗಿ ಕೇಳಲು ಅಸಮರ್ಥತೆ, ಬದಲಿಗೆ ಊಹೆಗಳನ್ನ ಮಾಡುವುದು ಅಥವಾ ವಿಚಲಿತರಾಗುವುದು ತಿಳುವಳಿಕೆಯನ್ನ ತಡೆಯುತ್ತದೆ. ಮೌಖಿಕವಲ್ಲದ ಸೂಚನೆಗಳು. ಧ್ವನಿಯ ಸ್ವರ, ಸನ್ನೆಗಳು, ಮುಖಭಾವಗಳ ತಪ್ಪಾದ ವ್ಯಾಖ್ಯಾನವು ಸಹ ಅಡೆತಡೆಗಳನ್ನ ಸೃಷ್ಟಿಸಬಹುದು. ಅಂತಂದ್ರೆ ಮೌಖಿಕವಲ್ಲದ ಸಂವಹನದೊಳಗ ಅವ್ರ ಏನ್ ಸನ್ನೆಗಳನ್ನ ಮಾಡ್ಲಿಕ್ಕತ್ತಾರ, ಅವ್ರ ಏನ್ ಹೇಳ್ಬೇಕು ಅನ್ಲಿಕ್ಕತ್ತಾರ ಅಂತ ಹೇಳಿಕೆ ಮಾತಿನ ಮುಖಾಂತರ ಹೇಳ್ದೆ ಸನ್ನೆಗಳ ಮುಖಾಂತರ, ದೈಹಿಕ ಹಾವಭಾವಗಳ ಮುಖಾಂತರ ಹೇಳೋದ್ರಿಂದ ಅದು ಇನ್ನೇನೋ ಹೇಳ್ಬೋದು, ಇನ್ನೇನೋ ದೈಹಿಕ ಸನ್ನೆಗಳನ್ನ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋನು ಅಂತಂದ್ರೆ ರಿಸೀವರ್ ಆದವನು ಏನ್ ಹೇಳ್ಲಿಕತ್ತಾನ ಅಂತ ಹೇಳಕ್ಕೆ ಅರ್ಥ ಮಾಡ್ಕೊಳಕ ಒದ್ದಾಡಿದ್ದಂತಂದ್ರೆ ಅದು ಕೂಡ ಇಲ್ಲಿ ಸಮಸ್ಯೆ ಆಗುತ್ತ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಕಮ್ಯುನಿಕೇಶನ್ ಮೇಲೆ ಏನೆಲ್ಲ ಕೇಳ್ಬೋದಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ನಾನು ಇವತ್ತು ತರಗತಿಯಲ್ಲಿ ಮಾಡಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಎಕ್ಸಾಮ್ಗಳಿಗೆ ಕೇವಲ ಬರೀ 2 ದಿನಗಳು ಅಷ್ಟೇ ಬಾಕಿ ಇದಾವ. ಸೊ ಹಾಗಾಗಿ ಸ್ಮಾರ್ಟ್ ವರ್ಕ್ ಮಾಡ್ರಿ. ಈ ಕ್ಲಾಸ್ ಅನ್ನ ನೋಡ್ಕೊಂಡು ನೀವೇನ್ ಮಾಡ್ರಿ, ಒಂದು ಶಾರ್ಟ್ ನೋಟ್ಸ್, ನಿಮ್ದೇ ಆದ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡು ಎಕ್ಸಾಮ್ಗೆ ನಾಳೆ ಎಕ್ಸಾಮ್ ಇರುತ್ತೆ ಅಥವಾ ಎಕ್ಸಾಮ್ಗೆ ಇನ್ನೊಂದು 3-4 ತಾಸು ಇದೆ ಅನ್ನೋಷ್ಟಿಗೆ ಅದೆಲ್ಲ ರಿವಿಷನ್ ಅನ್ನ ನೀವು ಮಾಡ್ಕೋರಿ.
ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಇವತ್ತು ನಾನ್ ರಾತ್ರಿ ಏನ್ ಮಾಡ್ತೀನಿ 7-8 ಗಂಟೆಗೆ ಡೈಲಿ ಕ್ವಿಜ್ ಕಾರ್ಯಕ್ರಮ ಮಾಡ್ತಿದ್ದೆ ಅಲ್ಲ 10 ಗಂಟೆ 10 ಪ್ರಶ್ನೆಗಳನ್ನ ನಾನ್ ಮಾಡ್ತಿದ್ದೆ ಅಲ್ಲ ಜನರಲ್ ಪೇಪರ್‌ಗೆ ಸಂಬಂಧಪಟ್ಟಂತೆ. ಇವತ್ತು ನಾನೇನ್ ಮಾಡ್ತೀನಿ ಕಮ್ಯುನಿಕೇಷನ್ ಟಾಪಿಕ್ ಮೇಲೆ 2013ರಿಂದ ಇಲ್ಲಿವರೆಗೂ ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವೆಲ್ಲವೂ ಕೂಡ ಒಂದೇ ವಿಡಿಯೋದಲ್ಲಿ ತರ್ತಕ್ಕಂತ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ನಾನು ಪ್ರತಿದಿನ ರಾತ್ರಿ 8 ಗಂಟೆಗೆ ಏನ್ ಮಾಡ್ತಿದ್ದೆ ಡೈಲಿ 10 ಕ್ವೆಷನ್ಸ್ ಅನ್ನ ಮಾಡ್ತಿದ್ದೆ. ಅವೆಲ್ಲವೂ 10 ಕ್ವೆಷನ್ಸ್‌ಗಳನ್ನ ಕಮ್ಯುನಿಕೇಷನ್ ಮೇಲೆ ಏನ್ ಕೇಳಿದ್ದಾರೆ ಅಂತ ಹೇಳ್ಕಿಶಿಂದ್ರ ಅವೆಲ್ಲವೂ ಕೂಡ ಪ್ರಶ್ನೆಗಳನ್ನ ನಾನು ರಾತ್ರಿ 8 ಗಂಟೆಗೆ ಮಾಡ್ತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.